ಕರ್ಣ, ನೀನು ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಾಷ್ಟ್ರವಾದ ವಿಚಾರಗಳನ್ನು ಮಾತಾಡಬೇಕು. ಪರಮಾತ್ಮ, ನಡೆ ಪರಮಾತ್ಮ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಮಾಧವನೇನು ಮಾನವ ನಾನು, ಏತರ ಸಂಬಂಧ ನಿನಗೂ ನನಗೂ ಕೃಷ್ಣ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಕುಲಹೀನನೆನ್ನುತ್ತ ಗೆಲಿವರು ಜನರೆಲ್ಲ ಸಹಿಸನು ನಾನು ಕುಲದ ಅಪಮಾನ. ಪರಮಾತ್ಮ, ಕುಲಹೀನನೆನ್ನುತ್ತ ಗೆಲಿವರು ಜನರೆಲ್ಲ ಸಹಿಸನು ನಾನು ಕುಲದ ಅಪಮಾನ. ದಾರಿಯೂ ಕಾಣದೆ ದೇವನೇ. ಪರಮಾತ್ಮ, ದಾರಿಯೂ ಕಾಣದೆ ದೇವನೇ. ಎಲ್ಲಿಗೆ ಎಲ್ಲಿಗೆ ಎಲ್ಲ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಜನನಿಯು ಯಾರೋ ಜನಕನು ಯಾರೋ, ಬಂಧುವು ಯಾರೋ ಬಳಗವು ಯಾರೋ. ಪರಮಾತ್ಮ, ಜನನಿಯು ಯಾರೋ ಜನಕನು ಯಾರೋ, ಬಂಧುವು ಯಾರೋ ಬಳಗವು ಯಾರೋ. ಒಂದನ್ನು ತಿಳಿಯದೆ ಬಳಲು ತಳಿರುವೆ. ಪರಮಾತ್ಮ, ಒಂದನ್ನು ತಿಳಿಯದೆ ಬಳಲು ತಳಿರುವೆ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಪರಮಾತ್ಮ, ಅನ್ಯರಾಹಿತವ ಬಯಸಿದೆನೇನೋ, ಬಾಳಲಿ ನೊಂದು ಬಳಲಿದೆ ನಾನು. ಪರಮಾತ್ಮ, ಅನ್ಯರಾಹಿತವ ಬಯಸಿದೆನೇನೋ, ಬಾಳಲಿ ನೊಂದು ಬಳಲಿದೆ ನಾನು. ಬಾಯೆಂದು ಕರೆದೆಯ ಸ್ವಾಮಿ. ಪರಮಾತ್ಮ, ಬಾಯೆಂದು ಎನ್ನ ಕರೆದೆಯ ಸ್ವಾಮಿ. ಎಲ್ಲಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆ ಸ್ವಾಮಿ. ಕರೆದೊಯ್ವೆ ಸ್ವಾಮಿ, ಕರೆದೊಯ್ವೆ ಸ್ವಾಮಿ. ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ,
ಕುಲೈನನಲ್ಲಿ ಕಂಡುಬರುವ ಗುಣಗಳು ಯಾವಾವು ಇರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾನ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾನ. ರವಿವಂಶದ ನವತರಿಸಿದ ಸುಕುಮಾರವ, ಕುಲಹೀನ ಸುಕುಮಾರವ. ಕುಂತೆ ವರ ಪಾಂಡವರ ಜನನೇ. ಮಾತೆ ಕುಂತೆ ವರ ಪಾಂಡವರ ಜನನೇ. ಕರೆಯ ಬೆಳಗುವ ರವಿಯ ಕಿರಣನೇ. ಕರ್ಣ, ಕರೆಯ ಬೆಳಗುವ ರವಿಯ ಕಿರಣನಿ. ಮಹಾಮಹಿಮನೆಂದೆನಿಸುತ್ತದೆ ರವಿಸುತ್ತದೆ ಸುಕುಮಾರ ಬಾ. ಕುಲಹೀನ ಸುಕುಮಾರ ಬಾ. ತಳಮಳಗೆ ಮನದ ಚಿಂತೆ ದೊರೆ. ಮನದ ಚಿಂತೆ ದೊರೆ ಅವಿತ ಭುವನದೋಡು ಕೀರ್ತಿಯ ಪಡೆವೆ. ಕರ್ಣ, ಅವಿತ ಭುವನದೋಡು ಕೀರ್ತಿಯ ಪಡೆವೆ. ಘನತರದಲ್ಲಿದ್ದ ಮೇಲಿಯೊಳು ನೀ. ಕರ್ಣ, ಘನತರವೆನ್ನಿಸಿದ ಮೇಲಿಯೊಳು ನೀ. ಮಹಾಮಹಿಮನೆಂದೆನಿಸಿ ಮೆರೆದು ರವಿಸುತ್ತದೆ ಸುಕುಮಾರ ಬಾ. ಕುಲಹೀನ ಸುಕುಮಾರ ಬಾ. ಸುಕುನ ಸುಕುಮಾರ ಬಾ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೆಂಬು. ಕುಂತಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಸಹೋದರರು. ನೀನು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧದ ಸಮಯ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆಂದು ನೆರೆಸಿಕೊಂಡಿರುವ ನೀನು ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತಿರುವಲ್ಲ. ಈಗಲೂ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ದೇವಾ
ಶೋಧನೆಯೇ ಪರಿತಾಪಶೀಲ ದೇವಾ ಶೋಧನೆಯೇ ಪರಮಾತ್ಮ ರಹಸ್ಯದ ಆಂತರ್ಯ ಬರಿಯೋ ಜನ್ಮದಾತೆಯ ನಿಂದೆಯ ಬರಿಯೋ ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯ ಬರಿಯೋ ಜನ್ಮದಾತೆಯ ನಿಂದೆಯ ಬರಿಯೋ ಜೀವಿಸಲೇ ಬರಿ ಸಹಜನರೊಡಗೂಡಿ ಜೀವಿಸಲೇ ಬರಿ ಸಹಜನರೊಡಗೂಡಿ ಕೋತಕಿ ಜೀವನ ಸಂಕಟ ಕಾರಣ ಕೋತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪರಿತಾಪಶೀಲ ದೇವಾ ಶೋಧನೆಯೇ ವಿಧಿಶಾಪ ಪರಮಾತ್ಮ ನಿನ್ನ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಪಾಂಡವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದುಡ್ಡಬೇಡ ದೇವ, ತಂದುಡ್ಡಬೇಡ. ಸೇರುತ್ತ ನೀನು ಪಾಂಡುಕುಮಾರರ ಸೇರುತ್ತ ನೀನು ಕರೆಯನು ಪರಯೈ ಧರ್ಮದಿ ನಿರತ ಕರೆಯನು ಪರಯೈ ಧರ್ಮದಿ ನಿರತ ಅನುಸರ ಸೇರೈ ಕರುಣವ ತೋರೈ ಕರ್ಣ
ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ಕನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳು 5 ಮಂತ್ರಗಳನ್ನು ಜಪಿಸಿದಾಗ ಅದರಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಾಪಮಾನಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಯಲ್ಲಿ ಸಿಕ್ಕಿದೆ. ಸೂತರು ನಿನ್ನನ್ನು ಅತಿ ಪ್ರೀತಿ ಸಂಭ್ರಮದಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ ಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವನು. ಅವರಿಂದಲೂ ಓಲೈಸಿಕೊಂಡು ಶ್ರೀಮಂತ ರಾಜರಿಂದ ಓಲೈಸಿಕೊಂಡು ನೀನೇ ಸಿಂಹಾಸನ ರಾಜ್ಯಭಾರ ಮಾಡುವಂತೆ. ವಾಸುದೇವ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವನೆಂದು ಯಾಳ್ತಲೇ ಇರುವರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು, ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದರು. ಇಲ್ಲಿವರೆಗೂ ನಿನ್ನ ಜನ್ಮ ವೃದ್ಧಾಂತವನ್ನು ಯಾರಿಗೂ ತಿಳಿಸಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿಗೆ ತಿಳಿಸಿ ಬಂದಿರುವನು. ಆಕೆಯು ಅತಿ ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲಿ. ಹೋಗಿ ಬಾ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನೂ ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನೂ ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರೂ ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ಇವರೆಲ್ಲರೂ ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿಯಾದ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥವನ್ನು ಮಾಡಿರುವರು. ನಿನ್ನ ರುಂಡವು ಈ ರಕ್ತದ ಬಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಅಯ್ಯೋ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಏ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಹುಟ್ಟಿ ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದಳ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಗೌರವೇಂದ್ರ ಈ ಸುಖ ಸಂಪತ್ತಿ ನಿಂಬಾಳ್ವನೆ. ಚಲದಿ ಪಾರ್ತನ ರುಂಡವಂ ಧರಿದು, ಚಲದಿ ಪಾರ್ತನ ರುಂಡವಂ ಧರಿದು ಮತ್ಸ್ವಾಮಿಗೆ ಮಮತ್ವಾಮಿಗೆ ಆನಂದವನ್ ಕಲ್ಪಿಸಲ್ಕಾಗದೆ ಪಾರ್ತನ ಘೋರ ಚರಕೆನ ತುತ್ತಾಗಲೇ. ನಾ ಸಾಯಲೇ ಏ ಐವರ ಕಾಂತೆ ಎನಿಸಿರೆ ಚೇತೆ. ಐವರ ಕಾಂತೆ ಎನಿಸಿರೆ ಚೇತೆ. ತಳೆದ ಪರಿಮಳ ಸವಿದೆ ಚೀರ.
ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗೊತ್ತು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ಕಟ್ಟ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಉಸುಗಾವಾದ್ರೆ ಹೆಚ್ಚಿಗೆ ಅಪಮಾನ. ದೇವದಾತ, ಈ ದ್ರೌಪದಿ ಹಣೆಯಲ್ಲಿ ನೀ ಏನೇನು ಬರೆದಿರಬೇಕು? ಪ್ರಯತ್ನವೇ ಇವಳೇಕೆ ಈ ರೀತಿ ನಿಷ್ಕಣವಾಗಿ ಹೇಳುತ್ತಿರುವಲ್ಲ? ಕಥೆ ಕಥೆ ಹೊರತೀರಲಾಗಿ ಹೊರಮುಖಿಯಾಗಿ ಮುರುಗಾಲೆ ಕಥೆ. ಕಥೆ ಕಥೆ ಹೊರತೀರಲಾಗಿ ಹೊರಮುಖಿಯಾಗಿ ಮುರುಗಾಲೆ ಕಥೆ. ಪಂಡುಪುತ್ರ ಪತಿಯಾಗಿ ನೀನು ಪಾಂಡುಪುತ್ರ ಪತಿಯಾಗಿ ನೀನು ದಂಡ ಚಿಂತೆಯಿಂದ ಕಡುಕೋಪವೇಕೆ ಬೆಳೆದಿಂತೆಯಾಗಿ ಕೋಮಲಾಗಿದೆ. ಕಡುಕೋಪವೇಕೆ ಬೆಳೆದಿಂತೆಯಾಗಿ ಕೋಮಲಾಗಿದೆ. ಕಥೆ ಕಥೆ ಹೊರತೀರಲಾಗಿ ವನಪತ್ನಿಯಾಗಿ ಮರುಗಾಲೆ ತಂದೆ ಮರುಗಾಲೆ ತಂದೆ. ಪಾಂಚಾಲಿ, ಏಕೆ ಏನಾಯ್ತು? ನಿಷ್ಕಣವಾಗಿ ಅಳುತ್ತಿರುವೆಲ್ಲ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಆತ ದುರ್ವಾಗನ್ನಾಡಿದ್ರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡಬೇಕು. ಆದರೆ ಸ್ತ್ರೀ ವಿಚಾರವೂ ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ದೇವದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ನೇತಕ ಸೃಷ್ಟಿಸಿರಬೇಕು. ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಆ ಋಷಿಗಳ ಅಡ್ಡ. ಪಾಂಚಾಲಿ, ಏನೆಂದಿರಿ? ನಿಮಗಾಗಿ ಅಲೆದು ವನವಾಸ ತಳೆದು ಪರನಿಂದೆ ಸಹಿಸರಾರೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪಾಂಚಾಲಿ, ಈ ಶೂರತನವು ಪ್ರಾಣೇಶ್ವರ, ಪಾಂಚಾಲಿ, ಈ ಶೂರತನವು Yeah.
ದ್ಯೂತಲ್ಲಿ ಪಣವಾಗ್ತಾ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ ಮಾಡಿ ಪಡೆಯಬೇಕು ಅಂತ ಹೇಳಿ ಪತಿಗಳನ್ನು. ಛೇ, ಅಣ್ಣನ ಒಂದು ದಿನದ ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಅದು ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಈ ರೀತಿ ದುಃಖಿಸಲು ಕಾರಣವೇನು ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ತಾವಿಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪೋಚನೆ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ನೀನು ಸಂಧಿಯಾಗಿರುವುದು ಆಗಲಾದರೂ ಈ ನಿನ್ನ ಬಿಚ್ಚದ ಕೇಶಾಶಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು? ಆ ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ, ಯಾರು ರಾಯಭಾರಿಯಾಗಿ ಹೋಗುತ್ತಿರುವರು? ಮತ್ತಿನಾರು, ನಮ್ಮ ಅಣ್ಣನಾದ ಪರಮಾತ್ಮನು. ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕಿಂದ ಹಿಂದಿರುಗಿದ್ದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆನು. ಅದರಲ್ಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ ಪ್ರಿಯೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮನೆಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮನೆಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಪ ಪಾಂಚಾಲಿ, ಪಾಪ! ಒಳ್ಳೆ ಚಮತ್ಕಾರವ ಉತ್ತರವನ್ನೇ ಕೊಟ್ಟಿವೆ. ನೀನು ನನ್ನ ಸಂಗಳ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸುವೆಂದು ನಾನು ಮೊದಲೇ ತಿಳಿದಿದ್ದೇನು. ಈ ಸಂತೋಷ ಸಮಯದಲ್ಲಿ ನನ್ನ ತೊಳೆ ಮೇಲೆ ಕುಳಿತುಕೊಳ್ಳುವ ಸಾಲು ಪ್ರಾಣೇಶ್ವರ, ಅದು ಹಾಗಿರಲಿ.
ಮುದ್ದಾಡುವೆನು ಬರ್ರೆ. ಪ್ರಾಣೇಶ್ವರ ದೇವಿ ಸ್ವಾಮಿ ದೇವಿ ಸಮಯವಿದೆ. ಹೌದು. ಆಹಾ ಸಮಯವಿದೆ. ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಗತಿಯ ಚೆಲ್ಲುತ್ತಾ ಸೇರುವೆ. ಸ್ವಾಮಿ ಪಾಂಚಾಲಿ ಕೌರವನ ರುಂಡವನ್ನು ಚೆಂಡಾಡಿದಾಗ ಚೆಲ್ಲುತ್ತೆ ಸೇರುವೆ ಕಾಂತೆಯಾಗಿ. ಪಾಂಚಾಲಿ ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೇನು ನುಡಿಲ್ಲವೇ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಇಚ್ಛಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ಅಪೇಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಆ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಬಾಳ ಕೌರವನ ಬಾಳು ಗೆಲ್ಲಿಸಿವೆ ತಾಳು ತಾಳು ನಿಂತುವ ಮಧ್ಯೆ ಅಂತಲೇ ಬಾಳ ಕೌರವನ ಬಾಳು ಗೆಲ್ಲಿಸಿವೆ ತಾಳು ತಾಳು ನಿಂತುವ ಮಧ್ಯೆ ತೈರಿ ಜೈ ಪರಿ ದೊರದೊಳು ತೈರಿ ಜೈ ಪರಿ ದೊರದೊಳಿಗಲೇ ಕುರುಕುಲವೆಲ್ಲ ಜನಬಲೆಯುಗಲೇ ತೋಂತೆ ದೊರದೊಳಿಗಲೇ ಕುರುಕುಲವೆಲ್ಲವ ಜನಬಲೆಯುಗಲೇ ತೋಂತೆಯೇ ಸುರುಳ ಕೌರವನ ಸಿಗಿದು ಬರುವನ
ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು ಆತನನ್ನು ಸಮಾಧಾನಪಡಿಸಲು ನಿನ್ನೊರೆದು ಮತ್ತಾರು ಸರ್ತಾರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ವಿಷ್ಣು ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳುತ್ತಿರುವರು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ಸಹೋದರನು ಭೀಮಸೇನನು ಸಮಾಧಾನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನ ತಮ್ಮ ಶಾಂತನಾಗು. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ದೇವಿ, ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಕ್ಷಾವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಭಿಕ್ಷಾಟನೆ ಮಾಡಲಿ ಎಂದು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ನಿಮಗಿದು ಅಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ಎಲ್ಲ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿರುವುದು. ನೀವು ನಿಶ್ಚಿಂತರಾಗಿ ಸಂಧಿಯ ಫಲಾಫಲಗಳನ್ನು ಮಾಡುತ್ತೀರಿ. ನನಗೆ ತೋರಿದನ್ನು ನಾನು ಮಾಡುವೆನು. ಸಹೋದರ ಭೀಮಸೇನ, ಶಾಂತನಾಗು. ಮುನಿಸೇತಗೆ ನಿನಗೀ ಪರಿ ಗಣಗುಣ ಭೀಮಸೇನ ಅನುಜಾತನ ಸೈರಿಪುದು ಮನಸೈ ಕಾಂತಿ ತಾಳೈ ಅನುಜಾ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಬಾಗಿಗಳ ಮುನಿಯೇತನೆ ಧರ್ಮಕ್ಕೆ ಬಾಗಿಗಳ ಮುನಿಯೇತನೆ ಏತರ ನಡತೆ ಪ್ರೀತಿ ಸಹೋದರ ಆದರಗೆ ಫಲವೇರುವುದೇ. ನಿಲ್ಲು ಸಹೋದರ, ನಿಲ್ಲು. ಇನ್ನ ಕೋಪವನ್ನು ತಡೆಯ ಶಕ್ತಿ ನಮಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮರಾಯನಿಗೂ ನಮ್ಮೆಲ್ಲರಿಗೂ ಹಿರಿಯವನು. ಆದರೆ ಇಷ್ಟಕ್ಕೆ ಅನುಚಿತವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಹೃದಯ ಕರುಣೆ ಮಾನಿನಿ ಮನದ ವೇದನೆ ಸಮಯ ಹೃದಯ ಕರುಣೆ ಪಾಂಚಾಲಿ, ಧರ್ಮದ ನಿರ್ಮಯ ನಿರ್ಮಲ ಪ್ರಾಂತವ ಧರ್ಮದ ನಿರ್ಮಯ ನಿರ್ಮಲ ಪ್ರಾಂತ
ಕಾರ್ಯ ಸಾಧಿಸುವ ಕೋಮಲ ಹೃದಯ ತೊಡಗಲಿ ಸರಿಯ ಧರ್ಮದಿಂದ ಕಾರ್ಯ ಸಾಧಿಸುವ ಕೋಮಲ ಹೃದಯ ತೊಡಗಲಿ ಸರಿಯ ಕಾರ ಸಾಸಿವೆ ನರಿಯದಲ್ಲಿ ಬರೆ ಕಾರ ಸಾಸಿವೆ ನರಿಯದಲ್ಲಿ ಬರೆ ಯಾಕೆಂದು ಈ ರೀತಿ ಪಾಪ ಬರದೆ ಯಾಕೆಂದು ಈ ರೀತಿ ಪಾಪ ಬರದೆ ಮಾನವಿ ಮನದ ವೇದನೆ ನೀಡಿತು ಸಮಯವಿದಂತರುದಯ ಕರುಣೆ ದೇವಿ ಇದಕ್ಕೇನು ಹೇಳಿವೆ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಳಿ, ಯುದ್ಧವು ಎಂತ ಗೌರವ ಕರುವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಪಡಬೇಕಾಗುತ್ತೆ. ಅದಕ್ಕಾಗಿ ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿದ್ರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳಿ ಅದರಿಂದಾಗುವ ನನಗೆ ಯಾವ ಪ್ರಯೋಜನವಿಲ್ಲ. ಅಪೌರುಷದ ಪರಿವರ್ತನೆಯ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆ ಅಂತ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಿಯಾ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡ್ನಗುತ್ತಾ ಇತ್ತಲೇ ಬರ್ತಿರುವರು. ಅಣ್ಣ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಜಯಶಾಲಿ ಎಂಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಥವಾಗಿ ನಡೆಯಿತು. ಸನ್ನಿ ವಿಚಾರವೂ ನಡೆಯಿತು. ಅದು ನಡೆಯಿತು. ಪಾಂಚಾಲಿ, ಏನು ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರೇ ನಡೆಯಲಿ. ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳುವೆನು. ಪ್ರಿಯಾ, ಶಾಂತರಾಗಿ. ಅಣ್ಣನ ಮಾತು ಮುಗಿಯಲಿ. ಪಾಂಚಾಲಿ, ನಿಮ್ಮ ಅಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆ ಉಳಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತು ಯದುಪತಿ. ನಾನು ಹೋಗಿದ್ದು ಅದಕ್ಕಾಗಲೇ ಭೀಮಸೇನ. ಶ್ರೇಷ್ಠ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಳಿಸಲು ಬಂದಿರುವ ಯಾದವಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ ದೇವಾ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪ ಬೇಕೆ? ನಿನಗೆ ಇಷ್ಟೊಂದು ಅಸಹನಕ್ಕೆ ಏಕೆ? ಸ್ವಲ್ಪ ಸಾವುದನ್ನು ನನ್ನ ಮಾತನ್ನು ಕೇಳಯ್ಯ. ಏನು ಸ್ವಾಭಿಮಾನವಾದ ಈ ಭೀಮಸೇನನಿಗೆ ಅದೆಂತಹ ಸಂದೇಶ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯ ಸೇವೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಚೆಂದಾಗಿ ಸಾಧಿಸಿದ ಕೃಷ್ಣ, ಚೆಂದಾಗಿ ಸಾಧಿಸಿದೆ. ಸಹೋದರರೇ,
ನಿಮ್ಮ ಅಪೌರುಷದ ಫಲವನ್ನು ನೀವೇ ಬಿಂದಿಸಿದಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಏಕೆ ಓದಿಕೆ ತರುಣಿ ಮನೆಯಲ್ಲಿ ಏಕೆ ಓದಿಕೆ ಏಕೆ ಓದಿಕೆ ತರುಣಿ ಮನೆಯಲ್ಲಿ ಏಕೆ ಓದಿಕೆ ಭಕ್ತದ ನೋಡಿಯ ತರುಣಿ ಮನೆಯಲ್ಲಿ ಏಕೆ ಓದಿಕೆ ಭಗವನ ಬೆಳೆ ಬಿಡು ನಿನ್ನ ಎಡಲ ಭಗವನ ಬಿಡಲ ಮಕ್ಕಳಾಗಿ ನೀ ಚಿಂತೆಯ ಬಿಡುಬಿಡು ಮಕ್ಕಳಾಗಿ ನೀ ಚಿಂತೆಯ ಬಿಡುಬಿಡು ಏಕೆ ಓದಿಕೆ ತರುಣಿ ಮನೆಯಲ್ಲಿ ಏಕೆ ಓದಿಕೆ ಏಕೆ ಓದಿಕೆ ಏಕೆ ಓದಿಕೆ ಪಂಚಾಲಿ ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಶಪಥವನ್ನು ನೆರವೇರಿಸುವೆನು. ಭೀಮಸೇನ ನಿಲ್ಲಯ್ಯ, ನಿನಗೆ ನಿಜವಾಗೂ ಇಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಾಕ್ಷಸಿಯನ್ನು ಆಳುವುದಾದರೂ ಹೇಗೆ? ಶ್ರೇಷ್ಠ, ಸುಮ್ಮನೆ ನನ್ನನ್ನು ಕಾಡಬೇಡ. ಹೇಳು, ಈ ಸಂಧಿಯು ನನಗೆ ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಲ್ಲ. ಹೇಳು ಕೃಷ್ಣ, ಅದೇನು ಬೇಗ ಹೇಳು. ಅದರನ್ನು ಕೇಳುವ ನಿನಗೆ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕೊಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಲ್ಲಿ ಹೇಳು. ಇಲ್ಲ, ನೀನು ಕುಳಿತುಕೊಳ್ಳೋ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಇದು ಪರಿಹಾಸ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ವೇಳೆ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕೊಟ್ಟಿ ಕುಳಿತುಕೋ. ಹೀಗೋ ಆಗ ತಿಳಿಸುವನು ಆ ಸಂದೇಶವನ್ನು. ಕೃಷ್ಣ, ಹೀಗೋ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಹೇಗಲಾದರೂ ಹೇಳು. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಸ್ವಲ್ಪ ವೇಳೆ ನಿನ್ನ ಬಳಿಯಲ್ಲಿಟ್ಟಿಕೋ. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬಾ. ಭೀಮಸೇನ, ನೀನು ಕೋಪ ಮಾಡೋದಿಲ್ಲ ತಾನೆ? ಇಲ್ಲ. ಹಾಗಾದರೆ ನೀನು ನಾ ಬಂದಿ. ಅದು ಕೆಳ ಕಾಲ ಮಾತ್ರ. ಹಾಗೇ ಆಗಲಿ. ಯಾಜ್ಞಸೇನೆ, ಅಣ್ಣ, ನಿನ್ನ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪರಿಷ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಗಳ ಕರವನ್ನು ಬಂಧಿಸು. ಏನು ಪರಿಹಾಸ್ಯವೇ ಅಣ್ಣ? ಪರಿಹಾಸ ಅಲ್ಲ ಸಹೋದರಿ. ಶತ್ರುಗಳ ಎಡೆಮುರಿ ಬಿಡಿಸಲು ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲೋ ನೋಡೋಣ. ಪಾಂಚಾಲಿ, ಕೃಷ್ಣರು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸ. ಭೀಮಸೇನ, ಆ ಸುದ್ದಿಯ ಕೇಳಲು ಇಷ್ಟ ಇದ್ದರೆ ಬಂಧಿಸಲೇ ಅಣ್ಣ? ಬಂಧಿಸು. ಬಂಧಿಸಲೇ ಸ್ವಾಮಿ? ಪಾಂಚಾಲಿ, ಕೃಷ್ಣರು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸ. ಕೋಪಿಸಿಕೊಳ್ಳುವುದಿಲ್ಲ. ಇಲ್ಲ. ಅಬ್ಬಾ, ಈಗ ನನಗೆ ಸಮಾಧಾನವಾಯಿತು. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಯಿತು. ಯಾರು ದುರಾತ್ಮರು? ಇನ್ಯಾರು? ದುರಾಭಿಮಾನದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮನಾದ ದುಶ್ಯಾಸನು ಈ ಕಾರ್ಯ ಮಾಡಿದನು. ಅವರಿಗಲ್ಲದೆ ಮತ್ಯಾರಿಗೆ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ
ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಪುಣ್ಯ ಗೌರವ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರ ಪ್ರಶ್ನೆಯಲ್ಲ ಅಡಿಮಪ್ಪದಿ. ಸಾರ ಎಂದು ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದಲ್ಲದೆ ನಮ್ಮ ಬಂಧುವಾದ ಶ್ರೀಕೃಷ್ಣನನ್ನು ಧಿಕ್ಕರಿಸಿದ ಆ ಗುರುಕುಲಕ್ಕೆ ನನ್ನ ಧಿಕ್ಕಾರವಿರಲಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಕಳಿಸಿರುವ ಸಂದೇಶವನ್ನು ಕೇಳಿ. ದುಡುಕುತ್ತ ದುಡಿದ ಕೌರವರು ಪತಿಯೇ ಕೇಳು. ದುಡುಕುತ್ತ ದುಡಿದ ಕೌರವರು ಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ದುಡಿದ ಕೌರವರು ಹಿಡಂಬ ಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಇಷ್ಟು ಮಾತ್ರವಲ್ಲ, ನೀವು ಸಂಧಿಯನ್ನು ಅಪೇಕ್ಷೆ ಪಡೆಯುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಯುಧದಲ್ಲಿ, ವೀರ ರಸಿಕರ ವಶದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಮಾಧವ ನಿತ್ಯ ಕಲ್ಯಾಣ ಗುಣಕೇಶವ, ಕರುಣಾಡು ನೀ ಮಾಧವ. ಭಕ್ತರ ತೊರವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಗೆ. ಭಕ್ತರ ತೊರವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಗೆ. ಕರುಣಾಡು ನೀ ಮಾಧವ, ನಿತ್ಯ ಕಲ್ಯಾಣ ಗುಣಕೇಶವ, ಕರುಣಾಡು ನೀ ಮಾಧವ. ದಶಗಳಾದ ಶಮನ ಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ದಶಗಳಾದ ಶಮನ ಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾಡು ನೀ ಮಾಧವ, ನಿತ್ಯ ಕಲ್ಯಾಣ ಗುಣಕೇಶವ, ಕರುಣಾಡು ನೀ ಮಾಧವ. ಪರಮಾತ್ಮ, ನೀನೇ ತಿಳಿದಿರುವೆ, ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನನೇ ಮಾಡುತ್ತಿರುವೆನು. ಪಾಂಚಾಲಿ ನನ್ನ ಕೈಗಳನ್ನು ಬಿಚ್ಚು, ಅಗ್ರಜ ನನ್ನ ಕೈಗಳನ್ನು ಬಿಚ್ಚು, ಧನಂಜಯ ನನ್ನ ಕೈಗಳನ್ನು ಬಿಚ್ಚು. ಏನು ಏನು ಯಾರು ಬಿಚ್ಚುವುದಿಲ್ಲವೇ? ಹೋಗೋದರೆ ಕೃಷ್ಣ ನೀನಾದರೂ ಬಿಚ್ಚು. ಏನು ಯಾರು ಬಿಚ್ಚುವುದಿರಲಿ?
ಹಾಗಾದರೆ ನಾನಾ ಬಿಚ್ಚಿಕೊಳ್ಳುವೆನು. ಹರ ಶಂಭ ಮಹಾದೇವ ನನಗದೆ ಕೊಲಗೋ ತಕ್ಕವನ ಕೊಲ್ಗೆ ತುಳಿ ಕುಳಿಗುತ್ತಿರುವ ಕಡಿದಡಿಗಲಿ ಕೊಲಗೋ ತಕ್ಕವನ ಕೊಲ್ಗೆ ತುಳಿ ತುಳಿಗುತ್ತಿರುವ ಕಡಿದಡಿಗಲಿ ಹಾರಿ ಮಸಲಿಗೆ ಔತಣ ಮಾಡಿ ಹಾರಿ ಮಸಲಿಗೆ ಔತಣ ಮಾಡಿ ಹೇಳಿದ ಸೋಯ ತಿಂಗಳಿ ಹೋಗೆ ಹೇಳಿದ ಸೋಯ ತಿಂಗಳಿ ಹೋಗೆ ಭಾರ ಕೃತ್ಯವನ್ನ ತೆಗೆದ ದುರುಳರ ಭಾರ ಕೃತ್ಯವನ್ನ ತೆಗೆದ ದುರುಳರ ಕಡಿದಡಿಗಲಿ ಕೊಲಗ ತಕ್ಕವರ ಕೊಲ್ಲ ಕುಳಿ ಕುಳಿಗುತ್ತಿರುವ ಕಡಿದಡಿಗಲಿ ಈಗ ಎಲ್ಲರೂ ಕೇಳಿರಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ಸತ್ಯವಾಗಿದ್ದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಶ್ಶಾಸನನ ಒತ್ತ ಸ್ಥಳವನ್ನು ಬಗೆದು ಈ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಅನಂತರ ಆ ದುರುಳ ದುರ್ಯೋಧನನ ತೊಳೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ ಕೃಷ್ಣ.